ಪ್ರಾಚೀನ ಏನ್ಷಿಯಂಟ್ ಸಮಯದಿಂದಲೂ ಕೂಡ ನಮ್ಮ ಚರ್ಮ ರೋಗಗಳು ಅಂತ ತೋರಿಸ್ಕೊಂಡ್ರೆ ಒಂದು ನಾಣ್ಣುಡಿ ಅಥವಾ ಇದೆ, ಇಫ್ ಯು ಹ್ಯಾವ್ ಅ ಪ್ರಾಬ್ಲಮ್ ಇನ್ ದ ಸ್ಕಿನ್ ಫಸ್ಟ್ ಚೆಕ್ ಯುವರ್ ಲಿವರ್ ಅಂತ. ನಿಮ್ಮ ಯಾವುದೇ ಚರ್ಮದ ಸಮಸ್ಯೆಗಳಿಗೂ ಒಂದು ಉಗಮ ಸ್ಥಾನ ಅಂದ್ರೆ ನಮ್ಮ ಲಿವರ್. ನಮ್ಮ ಲಿವರು ನಮ್ಮ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರಾಕ್ಟ್ ಒಂದು ಅವಿಭಾಜ್ಯ ಅಂಗ. ನಾವು ಗಟ್ ಸ್ಕಿನ್ ಆಕ್ಸಿಸ್ ಅಂತ ಹೇಳ್ತೀವಿ. ನಮ್ಮ ಚರ್ಮದ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಅದ್ರ ಮೂಲ ಉಗಮ ಸ್ಥಾನ ಅಂದ್ರೆ ನಮ್ಮ ಹೊಟ್ಟೆನೆ. ನೋಡಿ, ಹೊಟ್ಟೆ ಕೆಟ್ಟಾಗ ಸುಮಾರು ಚರ್ಮದ ಕಾಯಿಲೆಗಳು ಬರ್ತವೆ. ಕೆಲವು ತಿಂದ್ರಾಗಲ್ಲ, ಕೆಲವು ಆಹಾರಗಳು ತಿಂದ್ರಾಗಲ್ಲ, ಕೆಲವು ತರಕಾರಿಗಳು ತಿಂದ್ರಾಗಲ್ಲ, ಕೆಲವರಿಗೆ ನಟ್ಸ್ ತಿಂದ್ರಾಗಲ್ಲ, ಕೆಲವರಿಗೆ ಎಲ್ಲಾ ತಿಂದ್ರೂ ಆಗಲ್ಲ. ಏನೇ ರೀತಿ ಹೊಟ್ಟೆ ತುಂಬಾ ತುರಿಕೆಯ ಸಮಸ್ಯೆ ಬರುವಂಥದ್ದು, ಸೋರಿಯಾಸಿಸ್ ಇರ್ಬೋದು, ಸುಮಾರು ಎಕ್ಸಿಮಾ, ಡರ್ಮಟೈಟಿಸ್ ಮುಂತಾದ ಸಾವಿರಾರು ಕಾಯಿಲೆಗಳಿಗೆ ಅದರ ಉಗಮ ಸ್ಥಾನನೇ ನಮ್ಮ ಹೊಟ್ಟೆ ಅಥವಾ ನಮ್ಮ ಗಟ್. ಅದಕ್ಕೆ ಹೊಸದಾಗಿ ಸೈಂಟಿಸ್ಟ್ಗಳು ಪ್ರೂವ್ ಮಾಡ್ಬಿಟ್ಟು ಇವಾಗ ಗಟ್ ಸ್ಕಿನ್ ಆಕ್ಸಿಸ್ ಅಂತ ಹೆಸರು ಕೊಟ್ಟಿದ್ದಾರೆ. ನಮ್ಮ ಚರ್ಮಕ್ಕೂ ನಮ್ಮ ಗಟ್ ಅಥವಾ ನಮ್ಮ ಉದರಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಅದರಲ್ಲೂ ಕೂಡ ಲಿವರಿಗೆ ಎಸ್ಪೆಷಲಿ ಮೇಜರ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಸರಿಯಾದ ಒಂದು 30-40ನೇ ವಯಸ್ಸು ತನಕನೂ ಕೂಡ ನಮ್ಮ ಲಿವರ್ನಿಂದ ಒಂದು ಆಂಟಿ ಆಕ್ಸಿಡೆಂಟ್ ಉತ್ಪಾದನೆ ಆಗುತ್ತೆ. ಅದರ ಹೆಸರು ಗ್ಲೂಟಾಥಯೋನ್. ಗ್ಲೂಟಾಥಯೋನ್ ಅನ್ನೋದು ಮದರ್ ಆಫ್ ಆಲ್ ಆಂಟಿ ಆಕ್ಸಿಡೆಂಟ್ಸ್. ನೀವು ಸಾಧ್ಯವಾದ್ರೆ ಗೂಗಲ್ ಮಾಡಿ ನೋಡಿ ಈ ಗ್ಲೂಟಾಥಯೋನ್ ಬಗ್ಗೆ. ನಮ್ಮ ಚರ್ಮದ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿಕ್ಕೆ, ಯೂತ್ ಆಗಿರ್ಲಿಕ್ಕೆ, ನಮ್ಮ ಚರ್ಮ ಚೆನ್ನಾಗಿರ್ಲಿಕ್ಕೆ ಗ್ಲೂಟಾಥಯೋನ್ ಎಷ್ಟು ಮುಖ್ಯ ಅಂತ ಕಂಡು ಬರುತ್ತೆ. ನೋಡಿ ವೀಕ್ಷಕರೇ, ಈ ಗ್ಲೂಟಾಥಯೋನ್ ಅನ್ನೋದು ಈಗ ಸದ್ಯ ಇತ್ತೀಚೆಗಂತೂ ಸ್ಕಿನ್ ವೈಟ್ನಿಂಗ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಸ್ಕಿನ್ ವೈಟ್ನಿಂಗ್ ಅಂದ್ರೆ ನಮ್ಮ ಚರ್ಮ ಬೆಳ್ಳಗಾಗ್ಲಿಕ್ಕೆ. ನೋಡಿ, ನೀವೆಲ್ಲ ಕೇಳಿರ್ಬೋದು, ಈ ಫಿಲ್ಮ್ ಸ್ಟಾರ್ಗಳು, ಸೆಲೆಬ್ರಿಟೀಸ್ ಎಲ್ಲ ರಾತ್ರಿ ಬೆಳ್ಳಗಾಗೋಗ್ಬಿಡ್ತಾರೆ. ಇವರು IV ಇಂಜೆಕ್ಷನ್ಸ್ ತಗೊಳ್ತಾ ಇದಾರೆ ಅಂತ ನಿಮ್ಗೆ ಸುಮಾರು ಡೌಟ್ ಇರ್ಬೋದು. ಆದ್ರೆ ಐ ಡೋಂಟ್ ಥಿಂಕ್ ಸೊ. ಅವರೆಲ್ಲರೂ ಗ್ಲೂಟಾಥಯೋನ್ ಇಂಜೆಕ್ಷನ್ಸ್ ತಗೊಳ್ತಾರೆ ಅಂತ ಅಲ್ಲ. ನ್ಯಾಚುರಲ್ ಆಗಿ ನಮ್ಮ ದೇಹದಲ್ಲೇ ಗ್ಲೂಟಾಥಯೋನ್ ಉತ್ಪಾದನೆ ಆಗುವಂತ ಸುಮಾರು ಪ್ರಕ್ರಿಯೆಗಳನ್ನ ಸರಿ ಮಾಡ್ಕೊಳ್ಳೋದ್ರಿಂದ ಈ ಒಂದು ಚರ್ಮದ ಒಂದು ಕಾಂತಿಯನ್ನು ಹೆಚ್ಚಿಸ್ಕೋಬಹುದು, ಚರ್ಮದ ಆರೋಗ್ಯವನ್ನ ಹೆಚ್ಚಿಸ್ಕೊಳ್ಬಹುದು ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಮುಂಚೆ ಎಲ್ಲ ತುಂಬಾ ಈ ಲಿವರ್ ಪ್ರಾಬ್ಲಮ್ ಇದ್ದವರಿಗೆ, ಕ್ಯಾನ್ಸರ್ ಥೆರಪಿಗೆ ಅಂತ ಇಂಥದಕ್ಕೆಲ್ಲ ಈ ಗ್ಲೂಟಾಥಯೋನ್ ಯೂಸ್ ಮಾಡ್ತಾ ಇದ್ರು, ಇಂಜೆಕ್ಷನ್ಸ್ ಮೂಲಕ ಕೊಡ್ತಾ ಇದ್ರು. ಅವಾಗ ಆಕ್ಸಿಡೆಂಟ್ ಎಲ್ಲ ಕೊಂಡು ಬಂತು. ಯಾರಿಗೆ ಈ ಗ್ಲೂಟಾಥಯೋನ್ ಇಂಜೆಕ್ಷನ್ಸ್ ನ ಕೊಟ್ಟರು ಅಥವಾ ಯಾರಿಗೆ ಗ್ಲೂಟಾಥಯೋನ್ ಸಪ್ಲಿಮೆಂಟ್ಸ್ ನ ಕೊಟ್ಟರು, ಅವರ ಚರ್ಮ 3-4 ಲೇಯರ್ಸ್ ಸ್ಕಿನ್ ಲೈಟ್ನಿಂಗ್ ಆಯ್ತು. ಸ್ವಲ್ಪ ಫೇರ್ ಆಗಿ ಕಾಣಿಸಕ್ ಶುರು ಮಾಡಿದ್ರು. ಆಮೇಲೆ ಇದನ್ನ ಕಾಸ್ಮೆಟಿಕ್ ಪರ್ಪಸ್ ಯೂಸ್ ಮಾಡ್ಬಿಟ್ಟು ಇತ್ತೀಚೆಗೆ 3 ತರ ಇದನ್ನ ಯೂಸ್ ಮಾಡ್ತಾರೆ. ಒಂದು, ಅಪ್ಲೈ ಮಾಡುವಂಥದ್ದು ಚರ್ಮದ ಮೇಲೆ, ಆದ್ರೆ ಅಬ್ಸಾರ್ಪ್ಷನ್ ಅಷ್ಟೊಂದು ಜಾಸ್ತಿ ಇಲ್ಲ, ಹಾಗಾಗಿ ನಿಮಗೆ ಫೇರ್ನೆಸ್ ಬರಬೇಕು ಅಂತಾನೂ ಇಲ್ಲ. ಎರಡನೇ ಒಂದು ಟೆಕ್ನಿಕ್ ಅಂತ ಹೇಳಿದ್ರೆ ಈ ಒಂದು ಇಂಜೆಕ್ಷನ್ಸ್ ತಗೊಳ್ಳುವಂಥದ್ದು. ಗ್ಲೂಟಾಥಯೋನ್ನ IV ಮೂಲಕ ಇಂಜೆಕ್ಷನ್ಸ್ ತಗೊಳ್ಳುವಂಥದ್ದು. ಅದು ತುಂಬಾ ಕಾಸ್ಟ್ಲಿ ಪ್ರೊಸೀಜರ್. ಮತ್ತೆ ಯಾರಿಗೂ ಇಷ್ಟನೂ ಇಲ್ಲ ಆಕ್ಚುಲಿ ನಾನು ಗ್ಲೂಟಾಥಯೋನ್ ಹೋಗಿ ಇಂಜೆಕ್ಷನ್ ತಗೋಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಮತ್ತೆ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ, ಸೋಡಿಯಂ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು. ಹಾಗಾಗಿ ಅದನ್ನ ಯಾರು ಆಪ್ಷನ್ ಮಾಡಲ್ಲ. ಆದ್ರೆ ಮೂರನೇ ಒಂದು ಆಪ್ಷನ್ ಅಂತ ಹೇಳಿದ್ರೆ ಈ ಗ್ಲೂಟಾಥಯೋನ್ನ ಸಪ್ಲಿಮೆಂಟ್ಸ್ ಆಗಿ ಓರಲ್ ಅಂದ್ರೆ ಬಾಯಿ ಮುಖಾಂತರ ತಗೊಳ್ಳುವಂತ ಗ್ಲೂಟಾಥಯೋನ್ ಸಪ್ಲಿಮೆಂಟ್ಸ್. ಈಗ ಸುಮಾರು ಕಂಪನಿಗಳು ಗ್ಲೂಟಾಥಯೋನ್ ಸಪ್ಲಿಮೆಂಟ್ಸ್ ನ ಪ್ರೊಡ್ಯೂಸ್ ಮಾಡ್ತವೆ, ಕೊಡ್ತಾರೆ. 500 mg ಅಷ್ಟು ಗ್ಲೂಟಾಥಯೋನ್ ಡೈಲಿ ತಗೊಂಡ್ಬನ್ನಿ. 6-8 ವಾರಗಳು ತಗೊಂಡ್ರೆ ನೀವು ಈ ತರ ಫೇರ್ನೆಸ್ ಮತ್ತೆ ನಿಮ್ಮ ಚರ್ಮದ ಸಮಸ್ಯೆಗಳಿಂದ ಹೊರಗೆ ಬರ್ಬೋದು ಅಂತ ಹೇಳ್ತಾರೆ. ನಾವಿವತ್ತು ಇಲ್ಲಿ ಈ ಗ್ಲೂಟಾಥಯೋನ್ ಆಕ್ಚುಲಿ ಯಾಕೆ ಬೇಕು ಅಂತ ಡಿಸ್ಕಸ್ ಮಾಡೋಣ. ವೀಕ್ಷಕರ, ನಾನು ಮುಂಚೆನೇ ಹೇಳಿದಂಗೆ ಆಂಟಿ ಆಕ್ಸಿಡೆಂಟ್ ಅಥವಾ ಮದರ್ ಆಫ್ ಆಲ್ ಆಂಟಿ ಆಕ್ಸಿಡೆಂಟ್ಸ್. ನಮಗೆಲ್ಲ ಗೊತ್ತಿರೋಂಗೆ ನಮ್ಮ ದೇಹದಲ್ಲಿ ಚರ್ಮದಲ್ಲಿ ಇರುವಂತ ಜೀವಕೋಶಗಳು ದಿನಕ್ಕೆ ಸಾವಿರಾರು ಚರ್ಮಕೋಶಗಳು ಹುಟ್ಟಾ ಇರ್ತವೆ, ಸಾವಿರಾರು ಸಾಯ್ತಾ ಇರ್ತವೆ. ಚರ್ಮಕೋಶಗಳೇ ಅಂತಾನೆ ಅಲ್ಲ, ಎಲ್ಲಾ ಜೀವಕೋಶಗಳದ್ದು ಇದೇ ಪ್ರಕ್ರಿಯೆ ನಡೀತಾ ಇರುತ್ತೆ. ನಮ್ಮ ತಿಂದಂತ ಆಹಾರ ಜೀರ್ಣ ಆಗ್ಬಿಟ್ಟು ಕಾರ್ಬೋಹೈಡ್ರೇಟ್ಸ್ ಆಗಿ ಅದನ್ನ ATP ರಿಲೀಸ್ ಆಗ್ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ರೆ ಕೆಲವು ತ್ಯಾಜ್ಯ ವಸ್ತುಗಳು ರಿಲೀಸ್ ಆಗ್ತವೆ. ಫಾರ್ ಎಕ್ಸಾಂಪಲ್, ನೀವು ಸೌದೆ ತುಟ್ರೆ ಹೆಂಗೆ ಬೂದಿ ಅಥವಾ ಕೆಂಡ ಉಳಿಯುತ್ತೋ ಅಥವಾ ಈ ಇಜ್ಜಿಲ್ ಉಳಿಯುತ್ತೋ, ಅದೇ ರೀತಿ ನಮ್ಮ ದೇಹದಲ್ಲೂ ಕೂಡ ಕಾರ್ಬೋಹೈಡ್ರೇಟ್ ಅಂಶ ಸುಟ್ಟು ಹೋದಾಗ ಅದರಲ್ಲಿ ಕೆಲವು ತ್ಯಾಜ್ಯ ವಸ್ತುಗಳು ಉಳಿತವೆ. ಅದು ನಮ್ಮ ಚರ್ಮದ ವಾಲ್ಸ್ ಗಳಿಗೆ ಹೋಗಿ ಅಂಟ್ಕೊಂಡ್ಬಿಡ್ತವೆ. ಚರ್ಮದ ವಾಲ್ಸ್ ನಮ್ಮ ಜೀವಕೋಶದ ವಾಲ್ಸ್ ಗಳಿಗೆ ಹೋಗಿ ಅಂಟ್ಕೊಂಡ್ಬಿಡ್ತವೆ. ಅದು ಸ್ಟೋರ್ ಆಗ್ತಾ ಇದ್ದಂಗೆ ಏನಂತ ಆಗುತ್ತೆ ಅಂತ ಹೇಳಿದ್ರೆ, ಈ ತರ ಚರ್ಮದಲ್ಲಿ ಇರುವಂತ ಕೆಲವು ಬಂಗಿನ ಕಲೆಗಳಿರ್ಬೋದು, ಎಸ್ಪೆಷಲಿ ಬಂಗಿನ ಕಲೆಗಳು ಕೂಡ ಹೇಳ್ತೀನಿ, ಇಲ್ಲಿ ಗ್ಲೂಟಾಥಯೋನ್ ತುಂಬಾ ಸಹಾಯವನ್ನು ಮಾಡುತ್ತೆ. ಹೇಗೆ ಅಂತ ಮುಂದೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಅದೇ ರೀತಿ ಈ ಒಂದು ಚರ್ಮದಲ್ಲಿ ಉಂಟಾಗುವಂತ ಎಲ್ಲಾ ತರದ ಒಂದು ಸಮಸ್ಯೆಗಳಿಗೆ, ಈಗ ಎಕ್ಸಿಮಾ ಇರ್ಬೋದು, ಅರ್ಟಿಕೇರಿಯಾ ಇರ್ಬೋದು, ಡರ್ಮಟೈಟಿಸ್ ಇರ್ಬೋದು, ಈ ತರ ಎಲ್ಲದೂ ಈ ನಮ್ಮ ದೇಹದಲ್ಲಿ ಈ ತ್ಯಾಜ್ಯ ವಸ್ತುಗಳು ಶೇಖರಣೆ ಆಗ್ತಾ ಹೋದಾಗ ಸುಮಾರು ಆಟೋ ಇಮ್ಯೂನ್ ಕಾಯಿಲೆಗಳಿಂದ ಬರುವಂತವ್ರು, ಚರ್ಮದ ಸಮಸ್ಯೆಗಳು ಬರುವಂತವ್ರು ಕೂಡ ಇದೇ ಒಂದು ಕಾರಣ. ನಮ್ಮ ಚರ್ಮ ಕ್ಲೀನ್ ಆಗಿರಲ್ಲ, ನಮ್ಮ ರಕ್ತ ಶುದ್ಧವಾಗಿರಲ್ಲ, ನಮ್ಮ ಜೀವಕೋಶಗಳಲ್ಲಿ ಈ ತ್ಯಾಜ್ಯ ವಸ್ತುಗಳು ಜಾಸ್ತಿ ಆಗಿರುತ್ತೆ ಅಂತ ಅರ್ಥ. ಸೊ ಹಾಗಾಗಿ ಈ ಒಂದು ಗ್ಲೂಟಾಥಯೋನ್ ಇದ್ದಾಗ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಇದನ್ನ ನಾವು ಸಕ್ ಮಾಡ್ಬಿಟ್ಟು ಈ ತ್ಯಾಜ್ಯ ವಸ್ತುಗಳು ತೆಗೆದುಬಿಟ್ಟು ನಮ್ಮ ಲಿವರ್ ಇಂದ ತಗೊಂಡೋಗಿ ಅದನ್ನ ನ್ಯೂಟ್ರಲೈಸ್ ಮಾಡ್ಬಿಟ್ಟು ನಮ್ಮ ದೇಹದಿಂದ ಹೊರಗಡೆ ಹಾಕುವಂತ ಕೆಲಸವನ್ನ ಮಾಡುತ್ತೆ ಅಂತ ವೈಜ್ಞಾನಿಕ ಪ್ರೂವ್ ಆಗಿದೆ. ಸಾಧಾರಣವಾಗಿ 30-40 ವಯಸ್ಸಿನ ತನಕ ನೋಡಿ ಸ್ವಲ್ಪ ನಮ್ಮ ಚರ್ಮ ಫೇರ್ ಆಗಿರುತ್ತೆ, ಸ್ವಲ್ಪ ಆಕ್ಟಿವ್ ಆಗಿರುತ್ತೆ, ಬ್ರೈಟ್ ಆಗಿರುತ್ತೆ. ಅದೇ ಒಂದು 40-50 ವಯಸ್ಸಾದ್ಮೇಲೆ ಯಾಕೆ ಈ ಚರ್ಮದ ಒಂದು ಕಾಂತಿ ಕಡಿಮೆ ಆಗುತ್ತೆ ಅಂದ್ರೆ ಈ ಗ್ಲೂಟಾಥಯೋನ್ ಪ್ರೊಡಕ್ಷನ್ ಕಡಿಮೆ ಆಗ್ಬಿಟ್ಟಿರುತ್ತೆ. ಸುಮಾರು ಕಾರಣಗಳಿಂದ, ಒಂದು ಲಿವರ್ ಟಾಕ್ಸಿಸಿಟಿ ಇರ್ಬೋದು, ಫ್ಯಾಟಿ ಲಿವರ್ ಇರ್ಬೋದು, ಅಥವಾ ನಮ್ಮ ಸರಿಯಾದ ಆಹಾರ ಕ್ರಮ ಇರ್ಬೋದು, ನಮ್ಮ ಜೀವಶೈಲಿಯಿಂದ ಇರ್ಬೋದು. ನಮ್ಮ ಲಿವರ್ಗೆ ನಾವು ಸಾಕಷ್ಟು ನೆಗ್ಲೆಕ್ಟೆಡ್ ಆರ್ಗನ್ ಅಂತಾನೆ ಹೇಳ್ತೀವಿ ಲಿವರ್ಗೆ. ಯಾಕಂದ್ರೆ ಆ ಲಿವರ್ನ ಆರೋಗ್ಯ ಬಹಳ ಮುಖ್ಯ.
ಲಿವರ್ ಒಂದೇ ಎಲ್ಲಾ ಕಾಯಿಲೆಗಳಿಗೂ ಅಲ್ಲೊಂದು ಮೂಲ ಕಾರಣ ಈ ಲಿವರ್ ಮತ್ತು ನಮ್ಮ ಇಂಟೆಸ್ಟೈನ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾವು ಸರಿಯಾಗಿ ನಮ್ಮ ಲಿವರ್ನ ಆರೋಗ್ಯದ ರಕ್ಷಣೆ ಸರಿಯಾಗಿ ಮಾಡ್ಕೊಳ್ದಲೇ ಇದ್ರೆ ಈ ಒಂದು ಗ್ಲೂಟಥಿಯೋನ್ ಪ್ರೊಡಕ್ಷನ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿ ಹೋಗ್ಬಿಡುತ್ತೆ. ಆವಾಗ ನಮಗೆ ಈ ತರ ಎಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ಸೊ ಹಾಗಾಗಿ ನಾವು ಈಗ ಸಪ್ಲಿಮೆಂಟ್ಸ್ ಇಲ್ದಲೆ, ಇಂಜೆಕ್ಷನ್ಸ್ ಇಲ್ದಲೆ ನ್ಯಾಚುರಲ್ ಆಗಿ ಗ್ಲೂಟಥಿಯೋನ್ ಪ್ರೊಡಕ್ಷನ್ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ನೋಡೋಣ. ನೋಡಿ ವೀಕ್ಷಕರೇ, ಗ್ಲೂಟಥಿಯೋನ್ ಅನ್ನೋದು ಉಂಟಾಗಿರುವುದು 3 ಅಮಿನೋ ಆಸಿಡ್ಸ್ ಇಂದ. 3 ಮುಖ್ಯವಾಗಿ ಅಂತ ಹೇಳಿದ್ರೆ ಲೈಸಿನ್, ಸಿಸ್ಟಿನ್ ಮತ್ತು ಗ್ಲುಟಾಮಿಕ್ ಆಸಿಡ್. ಈ 3 ಅಮೈನೋ ಆಸಿಡ್ಗಳು ಸೇರಿದಾಗ ನಮ್ಮ ಲಿವರ್ನಲ್ಲಿ ಒಂದು ಪ್ರಕ್ರಿಯೆಯಲ್ಲಿ ಒಳಗೊಂಡು ಅದು ಗ್ಲೂಟಥಿಯೋನ್ ಆಗಿ ಹೊರಹೊಮ್ಮುತ್ತೆ. ಅದು ನಮ್ಮ ದೇಹದಲ್ಲಿ ಇಷ್ಟೆಲ್ಲ ಬದಲಾವಣೆಗಳು ಮಾಡುತ್ತೆ. ಈ ಗ್ಲೂಟಥಿಯೋನ್ ಇಂಪ್ರೂವ್ ಮಾಡ್ಲಿಕ್ಕೆ ನಾವು ಈ ಅಮೈನೋ ಆಸಿಡ್ಗಳು ರಿಚ್ ಆಗಿರುವಂತಹ ಆಹಾರಗಳನ್ನ ಸೇವಿಸೋದು ಸಾಕು. ಫಸ್ಟ್ ಥಿಂಗ್ ನಮ್ಮ ಲಿವರ್ನಲ್ಲಿರುವ ಫ್ಯಾಟ್ ನ ತೆಗೆದಾಕ್ಬಿಡಿ. ಆದಷ್ಟು ಸಕ್ಕರೆ ಅಂಶ ಇರುವಂತಹ ಆಹಾರಗಳನ್ನ ವರ್ಜಿಸಿ ನಿಮ್ಮ ಲಿವರ್ನಲ್ಲಿರುವಂತಹ ಫ್ಯಾಟ್ ನ ಫಸ್ಟ್ ಕಡಿಮೆ ಮಾಡ್ಕೊಡಿ. ಅದರ ನಂತರ ನೀವೊಂದು ಈ 3 ಸಪ್ಲಿಮೆಂಟ್ಸ್ ನ ಅಥವಾ ಈ ಕೆಲವು ಆಹಾರಗಳನ್ನ ತಗೊಳ್ಳೋದ್ರಿಂದ ಈ ಗ್ಲೂಟಥಿಯೋನ್ ಜಾಸ್ತಿ ಆಗ್ಬಿಟ್ಟು ಈ 3 ಅಮೈನೋ ಆಸಿಡ್ ಒಂದು ಸಲ್ಫರ್ ಗ್ರೂಪ್ಸ್ ಜಾಸ್ತಿ ಇರುವಂತ ಒಂದು ಅಮೈನೋ ಆಸಿಡ್ಗಳು. ಹಾಗಾಗಿ ಸಲ್ಫರ್ ಹೇರಳವಾಗಿರುವಂತ ಆಹಾರಗಳನ್ನ ನಾವು ಸೇವಿಸಿದರೆ ಈ ಗ್ಲೂಟಥಿಯೋನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ನೀವು ಸಲ್ಫರ್ ಕಂಟೈನಿಂಗ್ ಫುಡ್ಸ್ ಅಂತ ಹೊಡೆದ್ರೆ ಸುಮಾರು ಸಿಗುತ್ತೆ. ಅದರಲ್ಲಿ ನೀವು ಒಳ್ಳೆ ಅನಿಮಲ್ ಫ್ಯಾಟ್ಸ್ ಇರ್ಬೋದು, ಹಾಲು ಮೊಸರು ಬೆಣ್ಣೆ ತುಪ್ಪ ಇರ್ಬೋದು, ಕೆಲವು ಬೀನ್ಸ್ ಅಂಡ್ ಲೆಗ್ಯೂಮ್ಸ್ ನಲ್ಲಿ ಹೇರಳವಾಗಿ ಇರುತ್ತೆ, ಕೆಲವು ತರಕಾರಿಗಳು ಕ್ರೂಸಿಫೆರಸ್ ವೆಜಿಟೇಬಲ್ಸ್, ಈ ಬ್ರಾಕೊಲಿ ಇರ್ಬೋದು, ಆರ್ಟಿಚೋಕ್ಸ್ ಇರ್ಬೋದು, ಕಾಲಿಫ್ಲವರ್ ಇರ್ಬೋದು, ಕ್ಯಾಬೇಜಸ್, ರ್ಯಾಡಿಶಸ್, ಕ್ಯಾರೆಟ್ಸ್, ಇದರೆಲ್ಲ ಹೇರಳವಾಗಿ ಸಲ್ಫರ್ನ ಅಂಶ ಹೇರಳವಾಗಿರುತ್ತೆ. ಹಾಗಾಗಿ ಈ ತರ ಆಹಾರನ ಕಂಟಿನ್ಯೂಸ್ ಆಗಿ ಸೇವಿಸ್ತಾ ಬರೋದ್ರಿಂದ, ಜೊತೆಗೆ ಲಿವರ್ನ ಫ್ಯಾಟ್ ಕಡಿಮೆ ಮಾಡೋದ್ರಿಂದ ಮತ್ತು ನಿಯಮಿತವಾದ ಒಂದು ಎಕ್ಸಸೈಸ್ ರೂಟೀನ್, ನಮ್ಮ ಲಿವರ್ ಕ್ಲೀನ್ ಆಗಿರ್ಬೇಕು, ಫ್ಯಾಟ್ ಸೇರ್ಕೋಬಾರ್ದು ಅಂತ ಹೇಳಿದ್ರೆ ನಾವು ತಿಂದಂತ ಆಹಾರದಲ್ಲಿ ಅತಿಯಾಗಿ ಇದ್ದಂತ ಸಕ್ಕರೆ ಅಂಶ ಕೊಬ್ಬಾಗಿ ಕನ್ವರ್ಟ್ ಆಗಿ ಏನ್ ಲಿವರ್ ಅಲ್ಲಿ ಶೋರ್ ಆಗಿರುತ್ತೋ ಅದನ್ನ ಫಸ್ಟ್ ತೆಗಿಲಿಕ್ಕೆ ಒಳ್ಳೆ ಒಂದು ಎಕ್ಸಸೈಸ್ ರೂಟೀನ್ ಬಿಟ್ಟು ನಮ್ಮ ಮೈ ಬೆವರಂಗ್ ಮಾಡ್ಕೊಂಡ್ರೆ, ಜೊತೆಗೆ ಈ ಗ್ಲೂಟಥಿಯೋನ್ ಹೆಚ್ಚು ಇರುವಂತ ಅಥವಾ ಸಲ್ಫರ್ ಹೆಚ್ಚಿರುವಂತ ಈ ಆಹಾರಗಳನ್ನ ನಾವು ಕಂಟಿನ್ಯೂಸ್ ಆಗಿ ಸೇವಿಸ್ತಾ ಬಂದಲ್ಲಿ ಖಂಡಿತವಾಗ್ಲೂ ಈ ಗ್ಲೂಟಥಿಯೋನ್ ಅನ್ನೋ ಹಾರ್ಮೋನು ನಮ್ಮ ದೇಹದಲ್ಲಿ ಜಾಸ್ತಿ ಆಗುತ್ತೆ. ನಮ್ಮ ಚರ್ಮ ಕಾಂತಿಯುತವಾಗಿರುತ್ತೆ ಮತ್ತು ನಮಗೆ ಚರ್ಮದ ಕಾಯಿಲೆಗಳು ಸುಮಾರು ಇರ್ಬೋದು, ಅದನ್ನ ಕೂಡ ಆಂಟಿ ಆಕ್ಸಿಡೆಂಟ್ ಎಫೆಕ್ಟ್ ಮೂಲಕ ಇದು ಸರಿ ಮಾಡುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಸೊ ಸುಮ್ಮನೆ ಕಾಸ್ಮೆಟಿಕ್ಸ್, ಸಪ್ಲಿಮೆಂಟ್ಸ್ ಎಲ್ಲ ತಗೊಳ್ಳೋಕ್ಕಿಂತ ಮನೆಯಲ್ಲೇನೆ ಈ ಒಂದು ಟಿಪ್ಸ್ ನ ಆರ್ಡರ್ ಮಾಡಿ, ನಿಮ್ಮಲ್ಲಿ ಯಾರಿಗಾದ್ರೂ ಈ ಬೆಂಗಿನ ಸಮಸ್ಯೆ ಇದ್ರೆ ಅಥವಾ ಬೇರೆ ತರ ಇದ್ದಲ್ಲಿ ಈ ತರ ಒಂದು ಟೆಕ್ನಿಕ್ಸ್ ನ ಫಾಲೋ ಮಾಡೋದ್ರಿಂದ ಡೆಫಿನೆಟ್ ಆಗಿ ಬೆಂಗಿನ ಸಮಸ್ಯೆಯಿಂದ ಕೂಡ ಹೊರಗೆ ಬರ್ಬೋದು ಅಂತ ಹೇಳ್ತಾ, ಮತ್ತೊಂದು ಇದೇ ತರ ಸೈಂಟಿಫಿಕ್ ವಿಡಿಯೋ ಒಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.